ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆಗೆ ಥಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ವೈರಲ್ ಆಗಿರುವಂತ ವಿಡಿಯೋ 2023ನಲ್ಲಿ ನಡೆದಿರುವಂತ ಘಟನೆಯ ವಿಡಿಯೋ ಇದು. ಹುಬ್ಬಳ್ಳಿಯಲ್ಲಿ ಬಿಜೆಪಿಯ ಕೇಂದ್ರ ಸಚಿವರಾಗಿರುವಂತ ಪ್ರಹ್ಲಾದ್ ಜೋಶಿ ಅವರು ಕೊಟ್ಟಿರುವಂತ ಹೇಳಿಕೆ ಇದು. 2023ರಲ್ಲಿ ನಡೆದಿರೋ ಘಟನೆಯ ವಿಡಿಯೋ ಇದು. ಸುಜಾತಾ ಹಂಡಿ ಬಿಜೆಪಿಯಲ್ಲಿ ಇರಲಿಲ್ಲ ಆಗ ಅವರು. ಆ ವಿಡಿಯೋ ಇಷ್ಟು ದಿನ ಎಲ್ಲಿತ್ತು ಪ್ರಶ್ನೆ ಮಾಡಿದ್ದಾರೆ. ಆ ವಿಡಿಯೋ ಪೊಲೀಸ್ ಮೂಲದಿಂದಲೇ ಕಾಂಗ್ರೆಸ್ ಕೈ ಸೇರಿದೆ. ಅಂದೇ ಕೇಸ್ ಹಾಕಿದ್ರೆ ಈ ಘಟನೆ ಇಷ್ಟು ದೊಡ್ಡದಾಗ್ತಾ ಇರಲಿಲ್ಲ. ಈ ಪ್ರಕರಣದಲ್ಲಿ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಬೇಕು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಆಗ್ರಹಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿ ಅವರ ಆರೋಪ ಜೊತೆಗೆ ತನಿಖೆಗೆ ಆಗ್ರಹವೂ ಕೂಡ ವ್ಯಕ್ತವಾಗಿದೆ. ಎರಡು 2025ಕ್ಕ ಇವ್ರು ಯಾರು ಹೇಳ್ತಾರಲ್ಲ ಅವರು ಬಿಜೆಪಿ ಸೇರಿದ್ದ. ನಾನು ಕಮಿಷನರ್ಗೆ ನಾನು ಅವರಿಗೆ ಅವತ್ತು ಮಧ್ಯಾಹ್ನ ಫೋನ್ ಮಾಡಿದಾಗ ನನಗೆ ಸಾಯಂಕಾಲ ಆಲ್ಮೋಸ್ಟ್ 4 ಗಂಟೆ ಹೊತ್ತಿಗೆ, ಯಾಕಂದ್ರೆ ನಮ್ಮದು ಅವತ್ತು ಕ್ಯಾಬಿನೆಟ್ GOMಗಳು ಬಹಳ ಇದ್ದಿದ್ರಿಂದ ನಾನು ಅವತ್ತೇ ಹೇಳಿದೆ, ನೀವು ಇದನ್ನ ಫೇರ್ ಆಗಿ ಮಾಡ್ರಿ, ಇದು ಬಹಳ ಬೆಳೆಸುವಂತ ವಿಷಯ ಅಲ್ಲ. ವಿಡಿಯೋಗಳನ್ನ ಮತ್ತು ಬೇರೆ ಬೇರೆ ರೀತಿಯಾದಂತಹ ಬೇರೆ ಅವರು, ನಾನು ಯಾರ್ದು ಇದೆಲ್ಲ ಹೇಳಿಲ್ಲ, ರೀಲ್ ಮಾಡೋದ್ರಿಂದ ಸಮಸ್ಯೆ ಬಗೆಹರಲ್ಲ. ಈಗ ಇವರೆಲ್ಲ ಒಟ್ಟಿಗೆ ಯಾರು ಈ ಕಾರ್ಪೊರೇಟರು ಮತ್ತು ಈಗ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಈಗ ಯಾರ ಮೇಲೆ ಆರೋಪ ಮಾಡಿ ಹೊಸದಾಗಿ ವಿಡಿಯೋ ಬಿಟ್ಟಿದ್ದಾರೆ, ಇವರೆಲ್ಲ ಒಟ್ಟಿಗೆ ಇದ್ದಾಗ ಆಗಿದ್ದಿದೆ. ಹಿಂಗಾಗಿ ನಾನು ಕಮಿಷನರ್ಗೂ ಹೇಳಿದ್ದೇನೆ, ಆ ವಿಡಿಯೋ ಇಷ್ಟು ದಿವಸ ಎಲ್ಲಿತ್ತು ಹಂಗಾರೆ? ಇಫ್ ದಟ್ ಈಸ್ ಎ ಕ್ರಿಮಿನಲ್, ದಟ್ ಈಸ್ ಡೆಫಿನೆಟ್ಲಿ, ಇಫ್ ದಟ್ ಅದು ವಿಡಿಯೋ ನಿಜವಾಗಿ ಇದ್ದರೆ ದಟ್ ಈಸ್ ಎ ಕ್ರಿಮಿನಲ್. ಮತ್ತು ಅದನ್ನ ಅವರು ಆ ಕ್ರಿಮಿನಲ್ ಆಕ್ಟ್ ಅನ್ನ ಬಚ್ಚಾಕಿ ಇಟ್ಕೊಂಡಿದ್ರು. ಅದು ಒಂದ್ ನಿಮಿಷ ಪೂರ ಯು ಶುಡ್ ಲಿಸನ್ ಟು ಮೀ ಫುಲ್ಲಿ. ಆ ವಿಡಿಯೋ ಪೊಲೀಸ್ ಮೂಲದಿಂದನೇ ಕಾಂಗ್ರೆಸ್ದವ್ರಿಗೆ ಹೋಗಿದೆ. ಅದನ್ನು ನಾವು ಹೇಳಿದೀವಿ ಅವರಿಗೆ. ಈ ರೀತಿಯಲ್ಲಿ